ಯಾರನ್ನೋ ಮೆಚ್ಚೋದಕ್ಕೋಸ್ಕರ ಯಾವುದೋ ಭಾಷಣದಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಆಕೆ ಭಯೋತ್ಪಾದಕರ ಸಹೋದರಿ ಅಂತ ಹೇಳ್ತಕ್ಕಂಥ ಹೇಳಿಕೆ ಎಷ್ಟು ನೀಚವಾಗಿದೆ ಅನ್ನೋದನ್ನ ನೀವೇ ನೋಡ್ಬೋದು. ಈ ಬಿಜೆಪಿ ಮಂತ್ರಿಗಳಿಗೆ ಈ ಕುರೇಶಿ ಏನು ಸೋಫಿಯಾ ಕುರೇಶಿ ಅವರಿದ್ದಾರೆ, ಅವರ ಹಿನ್ನೆಲೆ ಅಥವಾ ಅವರ ಕೌಟುಂಬಿಕ ಹಿನ್ನೆಲೆ ಏನು ಅನ್ನೋದನ್ನ ತಿಳ್ಕೊಂಡಿದ್ದಾರಾ? ನಕಲಿ ದೇಶಪ್ರೇಮಿಯಾಗಿರ್ತಕ್ಕಂಥ ಇವರು ಒಬ್ಬ ನಮ್ಮ ನಿಷ್ಠಾವಂತ ಸೇನೆಯ ಅಧಿಕಾರಿಯನ್ನ ಆ ರೀತಿ ಭಯೋತ್ಪಾದಕರ ಸಹೋದರಿ ಅಂತ ಹೇಳಿಕೆ ಕೊಡತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿಯಾಗಿದೆ ಅನ್ನೋದು ಇಲ್ಲಿ ಒಂದು ಪ್ರಶ್ನೆ. ಈಗ ಸೋಫಿಯಾ ಅವರು ಒಬ್ಬ ಭಾರತದ ಒಂದು ಈ ದೇಶ ಕಂಡಂತ ಹೆಮ್ಮೆಯ ಮಹಿಳೆ, ಅದಕ್ಕೆ ಹೆಚ್ಚಾಗಿ ಆಕೆ ನಮ್ಮ ಕರ್ನಾಟಕದ ಸೊಸೆ ಕೂಡ. ಸೊ ಇವತ್ತು ಅವ್ರ ತಂದೆ ಕೂಡ ಸೇನೆಯಲ್ಲಿ ಕೆಲಸ ಮಾಡ್ತಿದ್ರು, ಅವ್ರ ತಾತ ಕೂಡ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ಅಜ್ಜಿ 1857ರಲ್ಲಿ ಮೊದಲ ಸ್ವತಂತ್ರ ಹೋರಾಟದಲ್ಲಿ ಏನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರು ಏನಿದ್ರು, ಆ ಸೇನೆಯಲ್ಲಿ ಕೂಡ ಅವ್ರ ಮುತ್ತಜ್ಜಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನಾವು ಯಾರು ಮರಿಬಾರ್ದು. ಇದೆಲ್ಲವೂ ನಾವು ಹೆಮ್ಮೆ ಪಡಬೇಕಾಗಿರೋಂಥ ಒಂದು ವಿಷಯ. ಇವತ್ತೆಲ್ಲೋ ಒಂದು ಕಡೆ ಈ ಬಿಜೆಪಿಗರು ಮಾತೆತ್ತಿದ್ರೆ ಮಹಿಳೆಯರನ್ನ ವಿರೋಧಿಸೋದು, ಮಹಿಳೆಯರನ್ನ ಟೀಕ್ಸೋದು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಸರಿ, ಓಕೆ, ಈಗ ಮಾತಾಡಿರೋಂಥವ್ನು ಯಾರು? ಆತ ಈ ನಾರ್ಮಲ್ ಪರ್ಸನ್ನ? ಇಲ್ಲ, ಅವರು ಮಧ್ಯಪ್ರದೇಶದ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದವರು, ಅರಣ್ಯ ಮಂತ್ರಿ ಆಗಿದ್ದಾರೆ, ಮತ್ತೆ ಕೃಷಿ ಮಂತ್ರಿ ಆಗಿದ್ದಂಥವ್ರು. ಇಂಥ ಒಬ್ಬ ವ್ಯಕ್ತಿ ಇವತ್ತೇನೋ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಕೂಡ ಈ ಬೇಜವಾಬ್ದಾರಿತನದ ಹೇಳಿಕೆಯನ್ನ ಕೊಡ್ತಾನೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಕ್ಕೆ ಇದು ಸಹಿಸ್ಕೊಳ್ತೀರಾ ನೀವು? ಸೊ ಇದನ್ನ ಎಲ್ಲ ಒಂದು ಕಡೆ ಬಿಜೆಪಿಯವರು ನಿರಂತರವಾಗಿ ಅದು ನೋಡಿ ಮಹಿಳೆಯರ ವಿರುದ್ಧವಾಗಿ ಯಾವ ರೀತಿ ಹೇಳಿಕೆ ಕೊಡ್ತಾರೆ, ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿ ಅವರು ನಡ್ಕೊಂಡಿದ್ದಾರೆ ಮಹಿಳೆಯರನ್ನ ವಿರೋಧಿಸ್ಲಿಕ್ಕೆ ಅನ್ನೋದನ್ನ ಅದು ನಿತ್ಯವಾಗಿ ನಾವು ನೋಡ್ಕೊಂಡು ಬರ್ತಾ ಇದೀವಿ.